ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಪೋಕ್ಸೋ ಪ್ರಕರಣ ರದ್ದತಿಗೆ ನಕಾರ. ಬೆಂಗಳೂರಿನಲ್ಲಿ ಒಂದು ಹೊಸ ಪೋಕ್ಸೋ ಪ್ರಕರಣ ಆಗಿದೆ. ಈ ಪ್ರಕರಣ ಏನು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಒಂದನೇದು, ಯಾರೆಲ್ಲ ಪೇರೆಂಟ್ಸ್ ಇದ್ದೀರಿ, ಯಾರೆಲ್ಲ ಚಿಕ್ಕ ಮಕ್ಕಳು ನಿಮ್ಮ ಮನೆಯೊಳಗಿದ್ದಾರೆ, ನಿಮ್ಮ ಹತ್ರ ಅವೇರ್ನೆಸ್ ಮೂಡಿಸೋ ಉದ್ದೇಶಕ್ಕಾಗಿಯೇ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು. ಈ ಕಾಯ್ದೆ ಇವತ್ತು ಹೈಕೋರ್ಟ್ಗೆ ಹೋಗಿದೆ. ಈ ಒಂದು ಪ್ರಕರಣ ಅಲ್ಲಿ ಏನು ಆಗಿದೆ ಹೈಕೋರ್ಟಲ್ಲಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಗೈಸ್. ಪೋಕ್ಸೋ ಅಂತ ಒಂದು ಕಾಯ್ದೆ ಇದೆ. 2012 ಈ ಕಾಯ್ದೆನ ಮಾಡಿದೆ. ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ವೈಲೆನ್ಸ್ ಅಂತ ಬರುತ್ತೆ. ಓಕೆ, ನೋಡಿ, ಈ ಪೋಕ್ಸೋ ಕಾಯ್ದೆಗೆ ಬಾಲಕ ಬಾಲಕಿ ಎಂಬ ಲಿಂಗ ಭೇದವಿಲ್ಲ ಅಂತ ಕಾನೂನೊಳಗೆ ಇದೆ. ಅಂದರೆ ಬಾಲಕರು ತಪ್ಪು ಮಾಡಿದರೆ 18 ವರ್ಷದ ಒಳಗಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಇದೆ. ಬಾಲಕಿಯರು 18 ವರ್ಷದ ಒಳಗಿದ್ರೆ ಶಿಕ್ಷೆ ಆಗಬೇಕು ಅಂತ ಇದೆ. ಆಲ್ರೆಡಿ ನಾನು ಪೋಕ್ಸೋ ಕಾಯ್ದೆ ಬಗ್ಗೆ ಒಂದು ಡೀಟೇಲ್ ಆದಂಥ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನೂ ಒಂದು ಸರ್ತಿ ನೋಡ್ಬೋದು. ಈಗ ಏನಾಗಿದೆ ಈ ಕೇಸ್ನಲ್ಲಿ ಏನಾಗಿದೆ, ಆಮೇಲೆ ನೋಡಿ, ದೇಶಾದ್ಯಂತ ನಾವು ಯಾವತ್ತು ಕೇಳೋದೇನು, ಒಬ್ಬ ಪುರುಷ ಒಬ್ಬ ಹುಡುಗಿಯನ್ನ ರೇಪ್ ಮಾಡಿದಾನೆ ಅನ್ನೋದು ನಾರ್ಮಲ್ಲು, ನಾವು ಬಹಳಷ್ಟು ಸರ್ತಿ ಕೇಳಿದ್ದೀವಿ. ಆದರೆ ಈ ಪೋಕ್ಸೋ ಕೇಸ್ಗಳು, ಈ ಪ್ರಕರಣಗಳು ಏನು ದಾಖಲಾಗ್ತಿದ್ದಾವೆ ನಮ್ಮ ದೇಶದೊಳಗೆ, ಇದರೊಳಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಹುಡುಗರು ಜಾಸ್ತಿ ಅತ್ಯಾಚಾರ ಆಗ್ತಿದೆ ಹುಡುಗರ ಮೇಲೆ. ಡೇಟಾ ಪ್ರಕಾರ ಬಾಲಕರ ಮೇಲಿನ ಲೈಂಗಿಕ ದೌರ್ಜನ್ಯ 54% ಇದೆ. ಇದನ್ನು ದಯವಿಟ್ಟು ಸರಿಯಾಗಿ ಗಮನಿಸಿ. ನಮ್ಮ ಕಾನೂನೇ ಇಲ್ಲ ಇದ್ರ ಬಗ್ಗೆ. ಅದೇ ಯಂಗ್ ಹುಡುಗರ ಮೇಲೆ, ಅಂದರೆ 21 ವರ್ಷ ಆಗಿದ್ಮೇಲೆ 18 ವರ್ಷ ಆದಮೇಲೆ ಹುಡುಗರನ್ನ ಮೇಲೆ ಆಗುವಂಥ ರೇಪ್ನ ಕನ್ಸಿಡರೇ ಮಾಡೋದಿಲ್ಲ ನಮ್ಮ ದೇಶದೊಳಗೆ. ಆದರೆ ಬಾಲಕರಿದ್ದಾಗ ಕನ್ಸಿಡರ್ ಮಾಡ್ತಾರೆ. ಬಾಲಕಿಯರ ಮೇಲೆ ಆಗ್ತಾ ಇರುವಂಥ ಲೈಂಗಿಕ ದೌರ್ಜನ್ಯಗಳು 45.6% ಮಾತ್ರ. ಓಕೆ, ಬೆಂಗಳೂರಿನಲ್ಲಿ ಆದಂಥ ಕೇಸ್ ಏನು, 53 ವರ್ಷದ ಮಹಿಳೆ 13 ವರ್ಷದ ಬಾಲಕನನ್ನು ಅತ್ಯಾಚಾರ ಮಾಡಿದ್ದಾರೆ. ಇದು ದೇಶದ ಮೊದಲ ತೀರ್ಪು ಕೂಡ ಆಗಿದೆ, ಹೈಕೋರ್ಟ್ ಕೊಟ್ಟಂಥದ್ದು. ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಆಗಿದ್ದೇನು ಅಂತ. ಆಮೇಲೆ ಜಡ್ಜ್ ಏನು ಹೇಳಿದ್ದಾರೆ, ಹೈಕೋರ್ಟ್ ಜಡ್ಜ್ ಅನ್ನೋದನ್ನು ಕೂಡ ಹೇಳ್ತೀನಿ. ಒಂದು ಸರ್ತಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ, ಈ ಗೆಡೆಟ್ ಕಮ್ಯುನಿಟಿ ವಿಲ್ಲಾ ಅಂತ ಒಂದು ಏರಿಯಾ ಇದು. ಇಲ್ಲಿ ವಾಸವಿದ್ದಂಥ ಒಂದು 53 ವರ್ಷದ ಮಹಿಳೆ ಅದೇ ಪಕ್ಕದ ಮನೆಯ 13 ವರ್ಷದ ಹುಡುಗನೊಂದಿಗೆ, ಅದು ವಾಟ್ಸಪ್ನ ಗ್ರೂಪ್ನಲ್ಲಿ ಆ ಹುಡುಗನನ್ನು ದೋಸ್ತಿ ಮಾಡ್ಕೊಂಡಿದ್ದಾರೆ. ಅದು ಅಷ್ಟೇ ಅಲ್ಲ, ಆ ಹುಡುಗನನ್ನು ಮನೆಗೆ ಕರೆಸಿದ್ದಾರೆ. ಇವರು ಮನೆಗೆ ಕರೆಸ್ಬಿಟ್ಟು ಅವನೊಂದಿಗೆ ಸಂಭೋಗ ನಡೆಸಿಕೊಂಡ ಅಪರಾಧವನ್ನು ಇವರು ಎದುರಿಸ್ತಿದ್ದಾರೆ. ಇವರು 53 ವರ್ಷದ ಒಂಟಿ ಮಹಿಳೆಯಾಗಿದ್ದು, ಓಕೆ, ಒಂಟಿಯಾಗಿದ್ದ ಆಕೆ ಬಾಲಕನನ್ನು ಪದೇ ಪದೇ ಮನೆಗೆ ಕರೆಸಿಕೊಂಡಿದ್ದಾರೆ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಆಕೆಯೇ ಆ ಹುಡುಗನಿಗೆ ಕಾಂಡಮ್ ಅನ್ನು ತೊಡಿಸಿ ಸಂಭೋಗಕ್ಕೆ ಪ್ರೇರೇಪಿಸಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ. ಈ ವಿಷಯನ ಬೇರೆಯವರಿಗೆ ತಿಳಿಸಿಬೇಡ, ತಿಳಿಸಿದರೆ ನನಗೂ ಪ್ರಾಬ್ಲಮ್ ಆಕೈತಿ, ನಿನಗೂ ಪ್ರಾಬ್ಲಮ್ ಆಕೈತಿ ಅಂತ ಕೂಡ ಆ ಹುಡುಗನಿಗೆ ಇವರು ಹೇಳಿದ್ದಾರೆ. ಫೈನಲಿ ಆ ಹುಡುಗನ ತಾಯಿ ಬಂದ್ಬಿಟ್ಟು ಇವರ ವಿರುದ್ಧ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ನ ಹಾಕಿದರೆ. ಇವರ ವಿರುದ್ಧ ಪೋಕ್ಸೋ ಕೇಸನ್ನು ಹಾಕಲಾಗಿದೆ. ಈ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ 2012 ಕಾಯ್ದೆಯಡಿ FIR ದಾಖಲಿಸಲಾಗಿದೆ. ಇದೀಗ ಹೈಕೋರ್ಟ್ ಆರೋಪಿ ಮಹಿಳೆಯ ವಿಚಾರಣೆ ಎದುರಿಸಲಿದೆ ಎಂದು ಕೂಡ ಹೇಳಿದ್ದಾರೆ. ಇಲ್ಲಿವರೆಗೂ ಓನ್ಲಿ ಪುರುಷರು ಮಹಿಳೆಯರನ್ನ ಈ ಒಂದು ಅತ್ಯಾಚಾರ ಮಾಡ್ತಾರೆ ಅಂತ ಏನು ನಂಬಿತ್ತು, ಇಂಥವು ಕೇಸ್ಗಳು ಸಿಕ್ಕಾಪಟ್ಟಿದ್ದಾವೆ. ಕಾನೂನುಗಳಲ್ಲಿ ಇವುಗಳ ಬದಲಾವಣೆಯ ಅವಶ್ಯಕತೆ ಇದೆ. ನೋಡಿ, ಅಮಾಯಕ ಜೀವಗಳ ಮೇಲೆ ಕಾಮಾಂಧರು, ವೆರಿ ಗುಡ್, ವೆರಿ ವೆರಿ ಇಂಪಾರ್ಟೆಂಟಾ, ಇದು ಪುರುಷನೂ ಆಗಿರಬಹುದು ಮಹಿಳೆಯೂ ಆಗಿರ್ಬೋದು, ಕಾಮಾಂಧರು ಎಸಗುವ ಪೈಶಾಚಿಕ ಕೃತ್ಯಗಳನ್ನು ನಿರ್ದಾಕ್ಷಿಣ್ಯವಾಗಿ ತಡೆಗಟ್ಟುವುದಕ್ಕಾಗಿಯೇ ನಮ್ಮ ಶಾಸಕಾಂಗ ಪೋಕ್ಸೋದಂತಹ ಮತ್ತರ ಕಾಯ್ದೆಯನ್ನು ವಿನ್ಯಾಸಗೊಳಿಸಿದೆ ಎಂಬುದನ್ನು ಯಾರೂ ಮರೆಯಬಾರದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಹೇಳಿದ್ದಾರೆ ಗೈಸ್. ಓಕೆ, ಸೊ ಈ ಪ್ರಕರಣ ಆಗಬೇಕು ಅಂದರೆ ಆ ಒಂದು ಹುಡುಗನಿಗೆ ಎಷ್ಟೊಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ನೋಡಿ, ಮಹಿಳೆಯ ಮನವಿಯನ್ನು
ಸರಸಗಟ್ಟಿ ತಿರಸ್ಕರಿಸಿದ ನ್ಯಾಯಪೀಠ ಲೈಂಗಿಕ ಚಟುವಟಿಕೆಗಳಲ್ಲಿ ಯಾವತ್ತೂ ಮಹಿಳೆಯರೇ ನಿಷ್ಕ್ರಿಯರಾಗಿರ್ತಾರೆ, ಪುರುಷರೇ ಸಕ್ರಿಯರಾಗಿರ್ತಾರೆ ಅಂತಿಲ್ಲ. ಈ ಕೇಸನ್ನು ನೋಡಿದರೂ ಕೂಡ ಗೊತ್ತಾಗುತ್ತೆ. ಈಗ ಕಾಲ ಬದಲಾಗಿದೆ. ಇಂತಹ ದೃಷ್ಟಿಕೋನ ಈಗ ಮಾಸಿದ ವ್ಯಾಖ್ಯಾನಗಳಂತೆ ಅಭಿಪ್ರಾಯಪಟ್ಟಿದ್ದಾರೆ. ಆ್ಯಂಡ್ ತಾರ್ಕಿಕವಾಗಿ ತಳಹದಿಯ ಮೇಲೆ ಬೌದ್ಧಿಕ ಕಸರತ್ತು ನಡೆಸಿ ನಿರ್ಬಂಧಿತ ವ್ಯಾಖ್ಯಾನಗಳ ಮೂಲಕ ಆರೋಪಿ ನಿರಪರಾಧಿ ಎಂದು ಸಾಬೀತುಪಡಿಸಲಿಕ್ಕೆ ಆ ಮಹಿಳೆ ಎಲ್ಲ ಕಡೆಯಿಂದನೂ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದು ಪ್ರೂವ್ ಆಗಿದೆ ಇವರು ಈ ಥರ ಮಾಡಿದ್ದಾರೆ ಅಂತ. ಈಗ ಆ ಹುಡುಗನಿಗೆ 18 ವರ್ಷ ವಯಸ್ಸಾಗಿಲ್ಲ. 18 ವರ್ಷ ವಯಸ್ಸಾಗದೇ ಇರುವಂಥ ಮಕ್ಕಳ ಜೊತೆಗೆ ಯಾರೇ ಈ ಥರ ಒಂದು ನಡ್ಕೊಂಡ್ರೆ, ಯಾರೇ ಹಿಂಗೆ ಮಾಡಿದರೂ ಕೂಡ ಅವ್ರ ಮೇಲೆ ಈ ಒಂದು ಕೇಸನ್ನು ಹಾಕಲಾಗುತ್ತೆ ಗೈಸ್. ಆದ್ದರಿಂದ ನಿಮಗೆ ಗೊತ್ತಿರುವಂಥ ಮಕ್ಕಳೇ ಆಗಿರಲಿ, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳೇ ಆಗಿರಲಿ, ಕೇರ್ಫುಲ್ ಆಗಿರಬೇಕು. ಎಲ್ಲಾದರೂ ಬೇರೆಯವ್ರ ಮನೆಗೆ ಕಳಿಸ್ತೀರಾ ಅಂದರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಯಾರು ಬೇಕಾದವ್ರ ಮೇಲೂ ಕೂಡ ಇಂತಹ ದೌರ್ಜನ್ಯಗಳು ಆಗಬಹುದು ಅನ್ನೋದೇ ಈ ಕೇಸ್ನ ಉದ್ದೇಶ ಆಗಿದೆ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿರಿ, ಅವೇರ್ನೆಸ್ ಮೂಡಿಸಿ. ಆ್ಯಂಡ್ ನಿಮ್ಮ ಅನಿಸಿಕೆ ಕೂಡ ಹೇಳ್ರಿ. ಅವರು ಈ ಒಂದು ಆ್ಯಕ್ಟಿವಿಟಿಯಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ದಾರೆ, ಇವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಇದು ಹೆಂಗೆ ಬೇರೆಯವ್ರಿಗೆ ಪಬ್ಲಿಕಲ್ಲಿ ಅವೇರ್ನೆಸ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು, ಲಿಂಗ ಭೇದವಿಲ್ಲದೇ ಕೇಸ್ ಹಾಕ್ಬೋದು ಅಂತ ಪೋಕ್ಸೋ ಕಾಯ್ದೆ ಒಳಗೂ ಕೂಡ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.